ಇವತ್ತಿನ ವಿಡಿಯೋದಲ್ಲಿ ನೆಹರು ಜಾಕೆಟ್ ಅನ್ನು ನಾವು ಸ್ಕ್ರಾಚ್ ನಿಂದ ಕಲಿಯಲಿದ್ದೇವೆ. ನೆಹರು ಜಾಕೆಟ್ ಔಪಚಾರಿಕವಾದ ಡ್ರೆಸ್ಸಿಂಗ್ನ ಮತ್ತು ಸೆಲೆಬ್ರಿಟಿ ಕಲ್ಚರ್ಗೆ ಒಂದು ಸಮಾನಾರ್ಥವಾದದ್ದಾಗಿದೆ. ಇದರ ಬಹುಮುಖತೆ ಮತ್ತು ಫಿಟ್ ಇದನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಪ್ರಖ್ಯಾತವಾಗಿದೆ. ಆದ್ದರಿಂದ ನೀವು ಇದನ್ನು ಹೇಗೆ ಕಲಿಯುವುದೆಂದು ಉತ್ಸಾಹಿತರಾಗಿದ್ದರೆ ಈ ಟ್ಯುಟೋರಿಯಲ್ ನಿಮಗಾಗಿ. ನಾವು ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡುವುದು, ಬಟ್ಟೆಯನ್ನು ಕಟ್ ಮಾಡುವುದು, ತಯಾರು ಮಾಡುವುದು ಮತ್ತು ಪಾಕೆಟ್ ಅನ್ನು ಸೇರಿಸುವುದು, ಮುಂಭಾಗ ಮತ್ತು ಹಿಂಭಾಗದ ಪೀಸ್ ಅನ್ನು ಸೇರಿಸುವುದು, ಲೈನಿಂಗ್ ಬಟ್ಟೆಯನ್ನು ತಯಾರಿಸುವುದು, ಲೈನಿಂಗ್ ಬಟ್ಟೆಯನ್ನು ಮುಖ್ಯವಾದ ಬಟ್ಟೆಗೆ ಸೇರಿಸುವುದು, ಕೊನೆಯಲ್ಲಿ ಕಾಲರ್ ಅನ್ನು ತಯಾರಿಸಿ ಸೇರಿಸುವುದು. ನಿಮಗೆ ಬೇಕಾಗಿರುವ ವಸ್ತುಗಳು: 45 ಇಂಚು ಅಗಲದ 2 ಮೀಟರ್ಗಳ ಬಟ್ಟೆ, 45 ಇಂಚು ಅಗಲದ 2 ಮೀಟರ್ ಲೈನಿಂಗ್ ಬಟ್ಟೆ, 1/4 ಮೀಟರ್ ಕ್ಯಾನ್ವಸ್ ಫ್ಯೂಸಿಂಗ್, 2 ಮೀಟರ್ ಜಾಕೆಟ್ ಫ್ಯೂಸಿಂಗ್. ನೆಹರು ಜಾಕೆಟ್ಗೆ ಬೇಕಾದ ಟೆಂಪ್ಲೇಟ್ ಅನ್ನು ನಮ್ಮ ವೆಬ್ಸೈಟ್ www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಬೀಡೆಡ್ ಪಿನ್, ಚಾಕ್, ಕತ್ತರಿ, ಹ್ಯಾಂಡ್ ನೀಡಲ್ ಮತ್ತು ಮ್ಯಾಚಿಂಗ್ ದಾರ. ಹಂತ 1: ಟೆಂಪ್ಲೇಟ್ ಅನ್ನು ಮಾರ್ಕ್ ಮಾಡಿ ಕಟ್ ಮಾಡುವುದು. ನಿಮಗಿಷ್ಟವಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಟ್ಟೆಯನ್ನು ಪೂರ್ತಿಯಾಗಿ ತೆರೆದು ಹಿಂಭಾಗ ಮೇಲೆ ಬರುವಂತೆ ಇಡಬೇಕು. ನಾವು ಬಟ್ಟೆಯನ್ನು ಜಾಕೆಟ್ನೊಂದಿಗೆ ಫ್ಯೂಸ್ ಮಾಡಿದ್ದೇವೆ, ಸಮಯವನ್ನು ಉಳಿಸಲು. www.ushasiv.com ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಡಬೇಕು. ಈಗ ಮುಂಭಾಗ ಎಂದು ಮಾರ್ಕ್ ಮಾಡಿರುವ ಟೆಂಪ್ಲೇಟ್ನಿಂದ ಪ್ರಾರಂಭಿಸಿ ಅದನ್ನು ಬಟ್ಟೆಯ ಮೇಲೆ ಇಡಬೇಕು. ಈ 2 ಟೆಂಪ್ಲೇಟ್ ಅನ್ನು ಒಟ್ಟಿಗೆ ಸೇರಿಸಿ ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಇದು ಮುಖ್ಯವಾದ ಹಂತ. ಇದು ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಭದ್ರವಾಗಿರಿಸುತ್ತದೆ ಹಾಗೂ ಇದು ಟ್ರೇಸ್ ಮಾಡಲು ಸುಲಭವಾಗುತ್ತದೆ. ಇದಾದ ನಂತರ ಚಾಕ್ನ ಸಹಾಯದಿಂದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಇಟ್ಟು ಟ್ರೇಸ್ ಮಾಡಿ. ಹೆಚ್ಚು ಹುಷಾರಾಗಿ ಕರ್ವ್ಡ್ ಎಡ್ಜಸ್ ನಲ್ಲಿ ಟ್ರೇಸ್ ಮಾಡಿ, ಏಕೆಂದರೆ ಇದು ಪ್ಯಾಟರ್ನ್ ಅನ್ನು ಮುರಿಯಬಹುದು. ಈಗ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ. ಏಟಾಗುವುದನ್ನು ತಪ್ಪಿಸಲು ನೀವು ಬೀಡೆಡ್ ಪಿನ್ಗಳನ್ನು ಅದರ ಕುಶನ್ ನಲ್ಲಿ ಈ ರೀತಿ ಇಡಿ. ಅನ್ಪಿನ್ ಮಾಡಿದ ಮೇಲೆ ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಡಿ. ಕತ್ತರಿಯನ್ನು ತೆಗೆದುಕೊಂಡು ಮತ್ತು ಪೀಸ್ ಅನ್ನು ಕಟ್ ಮಾಡೋಣ. ಇದನ್ನು ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಿ. ಇದನ್ನು ಕಟ್ ಮಾಡಿ ಮುಗಿಸಿದ ಮೇಲೆ ಮುಂಭಾಗದ ಪೀಸನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕಿರುವ ಬಟ್ಟೆಯ ಮೇಲೆ ಮುಂಭಾಗದ 2ನೇ ಜೊತೆಯನ್ನು ಇಡಬೇಕು. ಎಡಭಾಗ ಮತ್ತು ಬಲಭಾಗ ಎರಡನ್ನೂ ಇಡಬೇಕು. ಬೀಡೆಡ್ ಪಿನ್ ಸಹಾಯದಿಂದ ಈ 2 ಬಟ್ಟೆಯನ್ನು ಪಿನ್ ಮಾಡಿ. ಮುಂಭಾಗದ ಮುಖ್ಯವಾದ ಬಲಭಾಗದ ಬಟ್ಟೆಯಿಂದ ಪ್ರಾರಂಭಿಸೋಣ. ಪಿನ್ ಮಾಡಿದ ಮೇಲೆ ಚಾಕ್ ಅನ್ನು ಬಳಸಿ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಕರ್ವ್ಡ್ ಎಡ್ಜ್ ಅನ್ನು ಗಮನಿಸಿ ಟ್ರೇಸ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಚಾಕ್ ಅನ್ನು ಪಕ್ಕಕ್ಕಿಟ್ಟು ಟೆಂಪ್ಲೇಟ್ ಅನ್ನು ಬಟ್ಟೆಯಿಂದ ಅನ್ಪಿನ್ ಮಾಡಿ. ಕತ್ತರಿಯನ್ನು ತೆಗೆದುಕೊಂಡು ಟ್ರೇಸ್ ಮಾಡಿರುವ ಲೈನ್ ಮೇಲೆ ಕತ್ತರಿಸಿ. ಸಣ್ಣ ಪೀಸ್ಗಳು ಕಟ್ ಮಾಡಲು ಕಷ್ಟ, ಆದ್ದರಿಂದ ಟೆಂಪ್ಲೇಟ್ ಅನ್ನು ಹುಷಾರಾಗಿ ನೀವು ಕಟ್ ಮಾಡಿ. ಕಟ್ ಮಾಡಿರುವ ಪೀಸುಗಳನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕಿರುವ ಬಟ್ಟೆಯನ್ನು ಟ್ಯುಟೋರಿಯಲ್ನಲ್ಲಿ ತೋರಿಸಿರುವಂತೆ ಮಡಿಚಿ ಹಿಂಭಾಗದ ಟೆಂಪ್ಲೇಟ್ ಅನ್ನು ಅದರ ಮೇಲಿಡಿ. ಟೆಂಪ್ಲೇಟ್ನ ಒಂದು ಬದಿ ಮಡಿಚಿ ಎಂದು ಇದೆ, ಇದನ್ನು ಗಮನಿಸಿ ಮತ್ತು ಆ ಭಾಗವನ್ನು ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಇಡಿ. ಬಟ್ಟೆಯ ಮೇಲೆ ಟೆಂಪ್ಲೇಟ್ ಅನ್ನು ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಪಿನ್ ಮಾಡುವಾಗ ಪಿನ್ ಬಟ್ಟೆಯ 2 ಭಾಗಕ್ಕೆ ಹೋಗಿದೆಯೇ ಎಂದು ನೋಡಿಕೊಳ್ಳಿ. ನೀವು ಮುಗಿಸಿದ ಮೇಲೆ ಚಾಕ್ನಿಂದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ಈ ವಿಧಾನವನ್ನು ಪಾಲಿಸಿ.
ನಂತರ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಕತ್ತರಿಯನ್ನು ತೆಗೆದುಕೊಂಡು ಟ್ರೇಸ್ ಮಾಡಿರುವ ಟೆಂಪ್ಲೇಟ್ ಅನ್ನು ಕಟ್ ಮಾಡಿ. ನಿಧಾನವಾಗಿ ಮತ್ತು ಸ್ಥಿರವಾಗಿ ಹಿಂಭಾಗದ ಪೀಸನ್ನು ಕಟ್ ಮಾಡಿ. ಕಟ್ ಮಾಡಿರುವ ಪೀಸನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕಿರುವ ಬಟ್ಟೆಯನ್ನು ಇನ್ನೊಮ್ಮೆ ಮಡಿಚಿ ಮತ್ತು ಅದರ ಮೇಲೆ ಕಾಲರ್ ಟೆಂಪ್ಲೇಟ್ ಮತ್ತು ಸೀಮ್ ಅಲಾಯನ್ಸ್ ಅನ್ನು ಇಡಬೇಕು. ಎರಡು ತುದಿಯನ್ನು ಜಾಗದಲ್ಲಿ ಪಿನ್ ಮಾಡಿ ಚಾಕ್ ಅನ್ನು ಬಳಸಿ ಬಟ್ಟೆಯ ಮೇಲೆ ಈ ರೀತಿ ಟ್ರೇಸ್ ಮಾಡಿ. ಕರ್ವ್ಡ್ ಎಡ್ಜಸ್ ಸ್ವಲ್ಪ ಕಷ್ಟವಾಗಬಹುದು, ಆದರೆ ಅಭ್ಯಾಸದಿಂದ ಅದು ಸಾಧ್ಯವಾಗುತ್ತದೆ. ನಂತರ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಹಾಗೆಯೇ ಕಟ್ ಮಾಡುವಾಗ ನಾವು ಬಟ್ಟೆಯನ್ನು ಮತ್ತೆ ಪಿನ್ ಮಾಡಬೇಕು, ಏಕೆಂದರೆ ಎರಡು ಕಾಲರ್ ಪೀಸ್ಗಳು ಕನ್ಸಿಸ್ಟೆಂಟ್ ಆಗಿ ಇರಲು ಇದು ತುಂಬಾ ಮುಖ್ಯ. ಈಗ ಕತ್ತರಿಯ ಸಹಾಯದಿಂದ ಈ ಪೀಸ್ಗಳನ್ನು ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಪೀಸ್ಗಳನ್ನು ಪಕ್ಕಕ್ಕಿಡಿ. ಮಿಕ್ಕಿರುವ ಬಟ್ಟೆಯನ್ನು ಈಗಲೇ ಎಸೆಯಬೇಡಿ. ಜಾಕೆಟ್ ಟೆಂಪ್ಲೇಟ್ ಅನ್ನು ಅದರ ಮೇಲಿಟ್ಟು ಅದರ ಜಾಗದಲ್ಲಿ ಪಿನ್ ಮಾಡಿ. ಚಾಕ್ ಅನ್ನು ಬಳಸಿ ಟ್ರೇಸ್ ಮಾಡಿ. ನಂತರ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಪೀಸ್ ಅನ್ನು ಕಟ್ ಮಾಡಿ. ಈಗ ಸಾರಾಂಶ. ನಾವು ಎರಡು ಮೇನ್ ಬಟ್ಟೆ, ಎಡಭಾಗ ಮತ್ತು ಬಲಭಾಗದ್ದು, ಅದರೊಂದಿಗೆ ಎರಡನೇ ಮುಂಭಾಗದ ಬಟ್ಟೆ, ಎರಡು ಕಾಲರ್ ಪೀಸ್ ಮತ್ತು ಪಾಕೆಟ್ ಹಾಗೂ ಹಿಂಭಾಗದ ಪೀಸ್ ಅನ್ನು ತಯಾರಿಸಿದ್ದೇವೆ. ಈಗ ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಪೂರ್ತಿಯಾಗಿ ತೆರೆಯಿರಿ. ಇದು ಬಟ್ಟೆಯ ತಪ್ಪಾದ ಭಾಗ ಮತ್ತು ಇದು ಸರಿಯಾದ ಭಾಗ. ತಪ್ಪಾದ ಭಾಗದ ಮೇಲೆ ಟೆಂಪ್ಲೇಟ್ ಅನ್ನು ಇಟ್ಟು ಮುಂಭಾಗದ ಎಡಭಾಗ ಮತ್ತು ಬಲಭಾಗವನ್ನು ಮಾರ್ಕ್ ಮಾಡಿ ಅದರೊಂದಿಗೆ ಜಾಕೆಟ್ನ ಪಾಕೆಟ್ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ. ನಾವು ಇದೇ ವಿಧಾನವನ್ನು ಮೊದಲಿನಂತೆ ಪುನರಾವರ್ತಿಸಬೇಕು. ಬಟ್ಟೆಯನ್ನು ಬೀಡೆಡ್ ಪಿನ್ ಸಹಾಯದಿಂದ ಪಿನ್ ಮಾಡಿ. ಪೂರ್ತಿ ಟೆಂಪ್ಲೇಟ್ ಅನ್ನು ಪಿನ್ ಮಾಡಿ. ಇದು ಬಟ್ಟೆಯನ್ನು ಟ್ರೇಸ್ ಮಾಡುವಾಗ ಭದ್ರವಾಗಿ ಹಿಡಿದುಕೊಳ್ಳುತ್ತದೆ. ಇದನ್ನು ಮುಗಿಸಿದ ಮೇಲೆ ನಿಧಾನವಾಗಿ ಬಟ್ಟೆಯ ಮೇಲೆ ಟ್ರೇಸ್ ಮಾಡಿ. ಮುಂಭಾಗದ ಲೈನಿಂಗ್ ಎಡಭಾಗದಿಂದ ಪ್ರಾರಂಭಿಸಿ ನಂತರ ಇನ್ನೊಂದು ಟೆಂಪ್ಲೇಟ್ನ ಕಡೆ ಟ್ರೇಸ್ ಮಾಡಿ. ಕರ್ವ್ಡ್ ಎಡ್ಜಸ್ ನಲ್ಲಿ ಟ್ರೇಸ್ ಮಾಡುವಾಗ ನಿಮ್ಮ ಕೈ ಸ್ಥಿರವಾಗಿ ಇರಬೇಕು. ಟ್ರೇಸಿಂಗ್ ಆದ ಮೇಲೆ ಟೆಂಪ್ಲೇಟ್ ಅನ್ನು ಅನ್ಪಿನ್ ಮಾಡಿ ಪಕ್ಕಕ್ಕಿಡಿ. ಈಗ ಟ್ರೇಸ್ ಮಾಡಿರುವ ಗೆರೆಯ ಮೇಲೆ ಕಟ್ ಮಾಡಿ. ಈ ಹಂತವನ್ನು ಸ್ಥಿರವಾಗಿ ಮಾಡಿ. ಇದು ಬಹು ಆಕಾರದಲ್ಲಿರಲು ಅಳತೆ ಸರಿಯಾಗಿ ಬರಲು ಮುಖ್ಯವಾದದ್ದು. ಮೂರು ಪೀಸ್ ಕಟ್ಟಿಂಗ್ ಮಾಡಿದ ಮೇಲೆ ಬಟ್ಟೆಯನ್ನು ತಿರುಗಿಸಿ ಬಲಭಾಗವನ್ನು ನಿಮ್ಮನ್ನು ನೋಡುವಂತೆ ಇಟ್ಟು ವಿಡಿಯೋದಲ್ಲಿ ತೋರಿಸಿದಂತೆ ಮಡಿಚಿ. ಹಿಂಭಾಗದ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮಡಿಚಿರುವ ಭಾಗದ ಮೇಲಿಡಿ. ಟೆಂಪ್ಲೇಟ್ನ ಮೇಲೆ ಮಡಿಚಿ ಎಂದು ಬರೆದಿರುವ ಭಾಗ ಬಟ್ಟೆಯ ಮಡಿಚಿರುವ ಭಾಗದ ಮೇಲೆ ಸರಿಯಾಗಿ ಇಡಿ. ನಂತರ ಬೀಡೆಡ್ ಪಿನ್ ಸಹಾಯದಿಂದ ಇದನ್ನು ಪಿನ್ ಮಾಡಿ. ನಂತರ ಚಾಕ್ ಅನ್ನು ಬಳಸಿ ಟೆಂಪ್ಲೇಟ್ ಅನ್ನು ಟ್ರೇಸ್ ಮಾಡಿ. ಟ್ರೇಸಿಂಗ್ ಮುಗಿದ ಮೇಲೆ ಮೊದಲಿನಂತೆ ಅನ್ಪಿನ್ ಮಾಡಿ ಟೆಂಪ್ಲೇಟ್ ಅನ್ನು ಪಕ್ಕಕ್ಕಿಡಿ. ನೀವು ಬಟ್ಟೆಯನ್ನು ಮತ್ತೆ ಪಿನ್ ಮಾಡಬಹುದು, ಕಟ್ ಮಾಡುವಾಗ ಹೆಚ್ಚು ಭದ್ರತೆಗಾಗಿ. ನಂತರ ಕತ್ತರಿಯನ್ನು ಬಳಸಿ ಟ್ರೇಸ್ ಮಾಡಿರುವ ಗೆರೆಯ ಮೇಲೆ ಕಟ್ ಮಾಡಿ.
ಸಾರಾಂಶ: ಲೈನಿಂಗ್ ಬಟ್ಟೆಯಿಂದ ನಾವು ಎಡಭಾಗ, ಮುಂಭಾಗದ ಬಲಭಾಗ ಮತ್ತು ಜಾಕೆಟ್ನ ಪಾಕೆಟ್ ಪೀಸ್ ಅನ್ನು ಕಟ್ ಮಾಡಿದ್ದೇವೆ. ಇದನ್ನು ಪಕ್ಕಕ್ಕಿಡಿ. ನಂತರ ಫ್ಯೂಸಿಂಗ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅರ್ಧಕ್ಕೆ ಮಡಚಿ ಕಾಲರ್ ಎಂದು ಮಾರ್ಕ್ ಮಾಡಿರುವ ಟೆಂಪ್ಲೇಟ್ ಅನ್ನು ಬಟ್ಟೆಯ ಮೇಲಿಟ್ಟು ಟ್ರೇಸ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಕತ್ತರಿಯನ್ನು ಬಳಸಿ ಪೀಸನ್ನು ಕಟ್ ಮಾಡಿ. ನಾವು ಮೊದಲನೇ ಹಂತವನ್ನು ಮುಗಿಸಿದ್ದೇವೆ. ಹಂತ 2: ಪಾಕೆಟ್ ಅನ್ನು ತಯಾರಿಸುವುದು ಮತ್ತು ಅದನ್ನು ಬಟ್ಟೆಯ ಮುಂಭಾಗಕ್ಕೆ ಹೊಲೆಯುವುದು. ಜಾಕೆಟ್ ಪಾಕೆಟ್ನ 2 ಪೀಸ್ಗಳನ್ನು ತೆಗೆದುಕೊಳ್ಳಿ. ಒಂದು ಮೇನ್ ಬಟ್ಟೆ, ಇನ್ನೊಂದು ಲೈನಿಂಗ್ ಬಟ್ಟೆ. ಈ 2 ಬಟ್ಟೆಯನ್ನು ಸೇರಿಸಿ ಟ್ಯುಟೋರಿಯಲ್ನಲ್ಲಿ ತೋರಿಸಿದಂತೆ ಬಲಭಾಗಕ್ಕೆ ಅದನ್ನು ಸರಿಯಾಗಿ ಪಿನ್ ಮಾಡಿ ಮತ್ತು ಮೇಲ್ಭಾಗದಲ್ಲಿಡಿ. ಈಗ ಇದನ್ನು ಒಟ್ಟಿಗೆ ಹೊಲೆಯೋಣ. ಪಿನ್ ಮಾಡಿರುವ ಬಟ್ಟೆಯನ್ನು ಉಷಾ ವಂಡರ್ ಸ್ಟಿಚ್ ಪ್ಲಸ್ ಮೆಷಿನ್ನ ಹತ್ತಿರ ತೆಗೆದುಕೊಂಡು ಹೋಗಿ ಮತ್ತು ಜಾಕೆಟ್ನ ಪಾಕೆಟ್ ಅನ್ನು ತುದಿಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ. ನಿಮ್ಮ ಪ್ಯಾಟರ್ನ್ ಸ್ಟಿಚ್ ಅನ್ನು ನೇರ ಹೊಲಿಗೆಗಾಗಿ A ಮತ್ತು ಹೊಲಿಗೆಯ ಉದ್ದ 2ವರೆಗೆ ಇದೆಯೇ ಎಂದು ನೋಡಿಕೊಳ್ಳಿ ಮತ್ತು ಹೊಲೆಯಲು ಪ್ರಾರಂಭಿಸಿ. ಇನ್ನೊಂದು ತುದಿ ತಲುಪಿದಾಗ ಪ್ರೆಸರ್ ಫುಟ್ ಅನ್ನು ತೆಗೆದು ದಾರವನ್ನು ಕತ್ತರಿಸಿ ಪಿನ್ನುಗಳನ್ನು ತೆರೆಯಿರಿ. ಉತ್ತಮವಾದ ಫಿನಿಶಿಂಗ್ ಆಗಿ ಹೆಚ್ಚುವರಿಯಾದ ದಾರವನ್ನು ಕತ್ತರಿಸಿ. ನೀವು ನೋಡಬಹುದು, ನಾವು ಜಾಕೆಟ್ನಲ್ಲಿರುವ ಪಾಕೆಟ್ನ ಮೇಲ್ಭಾಗದ ತುದಿಯನ್ನು ಹೊಲೆದಿದ್ದೇವೆ. ಈಗ ಪಾಕೆಟ್ ಅನ್ನು ಓಪನ್ ಮಾಡಿ ಅದನ್ನು ತಪ್ಪಾದ ಭಾಗಕ್ಕೆ ಟ್ಯುಟೋರಿಯಲ್ನಲ್ಲಿ ತೋರಿಸಿರುವಂತೆ ಮಡಚಿ. 1/4 ಇಂಚು ಮಾರ್ಜಿನ್ ಅನ್ನು ಎಲ್ಲಾ ಕಡೆ ಮೊದಲೇ ಹೇಳಿದಂತೆ ಬಿಡಲು ನೀವು ಮರೆಯಬೇಡಿ. ಈ ಮಡಿಕೆಯನ್ನು ಸೆಟ್ ಮಾಡಲು ಹೊಲೆಯಲು ಸುಲಭವಾಗಿರುವಂತೆ ನಾವು ಜಾಕೆಟ್ ಪಾಕೆಟ್ ಅನ್ನು ಆಯನ್ ಮಾಡಬೇಕು. ಮತ್ತೆ ಹಿಂದೆ ಮಡಚುವ ಮುನ್ನ ಅದನ್ನು ಆಯನ್ ಮಾಡಿಕೊಳ್ಳಿ. ಮುಂದೆ ತಿಳಿಸಿದಂತೆ ಎಲ್ಲಾ ಕಡೆ 1/4 ಇಂಚ್ ಬಿಡಬೇಕೆಂಬುದನ್ನು ಜ್ಞಾಪಕ ಇಟ್ಟುಕೊಳ್ಳಿ. ಕಾರ್ನರ್ನಲ್ಲಿ ಆಯನ್ ಮಾಡಲು ಸುಲಭವಾಗುವಂತೆ ಬಟ್ಟೆಗೆ ನಾಚಸ್ ಅನ್ನು ಮಾಡಿ. ಪಾಕೆಟ್ ಅನ್ನು ಲೈನಿಂಗ್ ಮೇಲೆ ಮಡಿಚಿ ಮತ್ತು ಸ್ಲಾಶಿಂಗ್ ಮಾಡಿದ ಮೇಲೆ ಅದರ ಮೇಲೆ ಆಯನ್ ಮಾಡಿ. ಕೈಯನ್ನು ಯಾವುದೇ ಏಟಾಗದಂತೆ ಗಮನವಹಿಸಿಕೊಳ್ಳಿ. ಮಡಚುವುದನ್ನು ಮುಂದುವರೆಸಿ ಆಯನ್ ಮಾಡುತ್ತಾ ಹೋಗಿ. ಇದನ್ನು ಮುಗಿಸಿದ ಮೇಲೆ ಜಾಕೆಟ್ ಪಾಕೆಟ್ ಅನ್ನು ನಿಧಾನವಾಗಿ ಪಕ್ಕಕ್ಕಿಡಿ. ಮುಂಭಾಗದ ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಬಲಭಾಗ ಮೇಲೆ ಬರುವಂತೆ ಇಟ್ಟು 10 ಇಂಚ್ ಅಳತೆ ಮಾಡಿ ಮಾರ್ಕ್ ಮಾಡಿ. ಆಯನ್ ಮಾಡಿರುವ ಜಾಕೆಟ್ ಪಾಕೆಟ್ ಅನ್ನು 10 ಇಂಚ್ ಮಾರ್ಕ್ ಮಾಡಿರುವುದರ ಕೆಳಗೆ ಇಡಿ. ಇದು ನೇರವಾಗಿದೆಯೇ ಮತ್ತು ಸುಕ್ಕಾಗಿದೆಯೇ ಎಂದು ನೋಡಿಕೊಳ್ಳಿ. ಇದು ಎಡಭಾಗ ಮತ್ತು ಬಲಭಾಗದಿಂದ ಮಧ್ಯದಲ್ಲಿಯೇ ನೋಡಿಕೊಳ್ಳಿ. ನಾವು ಎಡ್ಜಸ್ ಅನ್ನು ಹೊಲೆಯುತ್ತೇವೆ, ಮೇಲ್ಭಾಗವನ್ನು ಹಾಗೆ ಬಿಡುತ್ತೇವೆ. ಜಾಕೆಟ್ ಪಾಕೆಟ್ನ ತುದಿಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಾ ಹೋಗುವಾಗ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ ಮತ್ತು ತುದಿಯನ್ನು ತಲುಪಿದಾಗ ಪಿವೆಟ್ ಟೆಕ್ನಿಕ್ ಅನ್ನು ಬಳಸಿ ಅದರಲ್ಲಿ ನಾವು ಬಟ್ಟೆಯನ್ನು ಸೂಜಿಯನ್ನು ತೆಗೆಯದೆ ತಿರುಗಿಸಬೇಕು. ಇದು ಪೂರ್ತಿಯಾಗಿ ನೇರವಾದ ಹೊಲಿಗೆ ಬರಲು ಸಹಾಯವಾಗುತ್ತದೆ. ಸುತ್ತಲೂ ವೃತ್ತಾಕಾರ ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಈ ಹಂತ ನಮ್ಮ ಹೊಲಿಗೆಯನ್ನು ಭದ್ರಗೊಳಿಸುತ್ತದೆ. ಹೆಚ್ಚಾದ ದಾರವನ್ನು ಕತ್ತರಿಸಿ. ನೀವು ನೋಡಬಹುದು, ನಾವು ಜಾಕೆಟ್ ಪಾಕೆಟ್ ಅನ್ನು ಮೇನ್ ಬಟ್ಟೆಗೆ ಹೊಲೆದಿದ್ದೇವೆ. ಹಂತ 3: ಮುಂಭಾಗ ಮತ್ತು ಹಿಂಭಾಗವನ್ನು ತೋಳನ್ನು ಹೊಲೆಯುವುದರೊಂದಿಗೆ ಸೇರಿಸುವುದು. ಈಗ ಮುಂದಿನ ಹಂತಕ್ಕೆ ಇನ್ನೊಂದು ಮೇನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಿಂಭಾಗವನ್ನು ಮುಂಭಾಗದ 2 ಬಟ್ಟೆಯ ಮೇಲೆ ಟ್ಯುಟೋರಿಯಲ್ನಲ್ಲಿ ತೋರಿಸಿರುವಂತೆ ಬಲಭಾಗವನ್ನು ನೋಡುವಂತೆ ಇಡಬೇಕು. ಭುಜದ ಭಾಗವನ್ನು ಅಲೈನ್ ಮಾಡಿ ಅದನ್ನು ಜಾಗದಲ್ಲಿ ಸರಿಯಾಗಿ ಪಿನ್ ಮಾಡಿ. ಇದನ್ನು 2 ಕಡೆ ಮಾಡಿ. ನಾವು ಈಗ ಭುಜದ ಭಾಗವನ್ನು ಹೊಲೆಯುತ್ತೇವೆ. ಪಿನ್ ಮಾಡಿರುವ ಬಟ್ಟೆಯನ್ನು ಉಷಾ ಜನೋಮಿ ಸ್ಟಿಚ್ ಹೊಲಿಗೆ ಯಂತ್ರದ ಹತ್ತಿರ ತೆಗೆದುಕೊಂಡು ಹೋಗಿ ಹೊಲೆಯಲು ಪ್ರಾರಂಭಿಸಿ. ಭುಜದ ಭಾಗದ ತುದಿಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ
ನಿಧಾನವಾಗಿ ಕೊನೆಯವರೆಗೂ ಹೊಲೆಯುತ್ತಾ ಹೋಗಿ. ಕೊನೆಯಲ್ಲಿ ರಿವರ್ಸ್ ಹೊಲಿಗೆಯನ್ನು ಹಾಕಲು ಮರೆಯಬೇಡಿ. ಒಂದು ಕಡೆ ಮುಗಿಸಿದ ಮೇಲೆ ಇನ್ನೊಂದು ಭುಜವನ್ನು ಹೊಲೆಯಿರಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಹಂತ 4 ಲೈನಿಂಗ್ ಬಟ್ಟೆಯನ್ನು ತಯಾರಿಸುವುದು. ನಾವೀಗ ಲೈನಿಂಗ್ ಬಟ್ಟೆಯ ಕೆಲಸವನ್ನು ಮಾಡಬೇಕು. ಮುಂಭಾಗದ ಲೈನಿಂಗ್ ಪೀಸನ್ನು ನಾವು ಕಟ್ ಮಾಡಿರುವ ಮೇನ್ ಬಟ್ಟೆಯಿಂದ ಎರಡನೇ ಮುಂಭಾಗದ ಪೀಸನ್ನು ತೆಗೆದುಕೊಳ್ಳಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಇದನ್ನು ಜೋಡಿಸಿ. ಈಗ ಮೇನ್ ಬಟ್ಟೆಯನ್ನು ಲೈನಿಂಗ್ ಬಟ್ಟೆಯ ಮೇಲಿಡಿ. ಬಲಭಾಗವನ್ನು ನೋಡುವಂತಿರಬೇಕು ಮತ್ತು ಜಾಗದಲ್ಲಿ ಪಿನ್ ಮಾಡಿ. ಇನ್ನೊಂದು ಕಡೆಗೂ ಇದನ್ನೇ ಮಾಡಿ. ನಾವು ಒಟ್ಟಿಗೆ ಹೊಲೆಯುತ್ತಾ ಒಂದು ಸುತ್ತು ನೇರವಾದ ಹೊಲಿಗೆಯನ್ನು ಎಡ್ಜ್ನಲ್ಲಿ ಹಾಕೋಣ. ಪಿನ್ ಮಾಡಿರುವ ಬಟ್ಟೆಯನ್ನು ಪ್ರೆಸರ್ ಫುಟ್ಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಒಮ್ಮೆ ತುದಿಯನ್ನು ತಲುಪಿದಾಗ ಹೊಲೆಯುವುದನ್ನು ನಿಲ್ಲಿಸಿ. ಹೆಚ್ಚುವರಿಯಾದ ದಾರವನ್ನು ಕತ್ತರಿಸಿ. ಪೀಸನ್ನು ಪಕ್ಕಕ್ಕಿಟ್ಟು ಇದೇ ವಿಧಾನವನ್ನು ಇನ್ನೊಂದು ಕಡೆಗೂ ಮಾಡಿ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ರಿವರ್ಸ್ ಹೊಲಿಗೆ ಪ್ರತಿ ಸಾರಿ ನೇರ ಹೊಲಿಗೆ ಹಾಕುವಾಗ ಹಾಕಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇದು ನಿಮ್ಮ ಹೊಲಿಗೆಯನ್ನು ಭದ್ರಗೊಳಿಸುತ್ತದೆ. ಇದನ್ನು ಮುಗಿಸಿದ ಮೇಲೆ ಹೆಚ್ಚಾದ ದಾರವನ್ನು ಕತ್ತರಿಸಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ಈಗ ಮಡಿಚಿರುವುದನ್ನು ತೆಗೆದು ಅದರ ಮೇಲೆ ಆಯನ್ ಮಾಡಿ. ಇದು ಮಡಿಕೆಯನ್ನು ಸೆಟ್ ಮಾಡಲು ಸಹಾಯವಾಗುತ್ತದೆ ಮತ್ತು ಹೊಲಿಗೆಗಳು ಸೆಟ್ ಆಗುತ್ತದೆ. ಎರಡು ಬಟ್ಟೆಯನ್ನು ಆಯನ್ ಮಾಡಿ. ಆಯನ್ ಮಾಡಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಬಲಭಾಗ ಮೇಲೆ ಬರುವಂತೆ ಇಡಬೇಕು. ಈಗ ಲೈನಿಂಗ್ ಬಟ್ಟೆಯನ್ನು ಅದರ ಮೇಲಿಡಿ. ಬಲಭಾಗವನ್ನು ನೋಡುವಂತೆ ಇರಬೇಕು. ಎರಡು ಭುಜದ ಭಾಗವನ್ನು ಸೇರಿಸಿ ಪಿನ್ ಮಾಡಿ. ಪಿನ್ ಮಾಡಿರುವ ಸೆಕ್ಷನ್ ಅನ್ನು ಹೊಲೆಯೋಣ. ಪಿನ್ನುಗಳನ್ನು ತೆಗೆದು ಭುಜಗಳನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಇದನ್ನು ಮುಗಿಸಿದ ಮೇಲೆ ಇದೇ ವಿಧಾನವನ್ನು ಇನ್ನೊಂದು ಕಡೆನೂ ಮಾಡಿ. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಇರಬೇಕು. ಹಂತ 5 ಲೈನಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆಗೆ ಸೇರಿಸುವುದು. ಡ್ರಾಯಿಂಗ್ ಬೋರ್ಡ್ನಲ್ಲಿ ಭುಜದ ಭಾಗವನ್ನು ಹೊಲೆದ ನಂತರ ಲೈನಿಂಗ್ ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಮೇನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಇದನ್ನು ಪೂರ್ತಿ ತೆರೆದು ಬಲಭಾಗ ನಿಮ್ಮನ್ನು ನೋಡುವಂತಿರಬೇಕು ಮತ್ತು ಲೈನಿಂಗ್ ಬಟ್ಟೆಯನ್ನು ಅದರ ಮೇಲಿಡಿ. ಬಲಭಾಗವನ್ನು ನೋಡುವಂತೆ ಇರಬೇಕು. ನಾವು ಆರ್ಮ್ ಹೋಲ್ ಅನ್ನು ಮತ್ತು ಸೈಡ್ಸ್ ಅನ್ನು ಹೊಲೆಯುತ್ತಾ ಲೈನಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆಗೆ ಹೊಲೆಯಬೇಕು. ಒಮ್ಮೆ ಇದನ್ನು ಸೇರಿಸಿದ ನಂತರ ನಾವು ಸೈಡ್ ಸೀಮ್ ಅನ್ನು ಹೊಲೆಯುತ್ತೇವೆ. ಹೇಗಾದರೂ ಅದಕ್ಕೆ ಮುಂಚೆ ಬಾಟಮ್ನಿಂದ 3.5 ಇಂಚ್ನಷ್ಟು ವಿಡಿಯೋದಲ್ಲಿ ತೋರಿಸಿರುವಂತೆ ಮಡಿಚಿ. ನಾವು ಇದಕ್ಕೆ ಕಾರಣವನ್ನು ಮುಂದೆ ಟ್ಯುಟೋರಿಯಲ್ನಲ್ಲಿ ತೋರಿಸಿದ್ದೇವೆ. ಮೊದಲು ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆಯನ್ನು ಸೇರಿಸೋಣ. ಈಗ ನಿಮ್ಮ ಬಟ್ಟೆಯನ್ನು ಉಷಾ ವಂಡರ್ ಸ್ಟಿಚ್ ಪ್ಲಸ್ ಹತ್ತಿರ ತೆಗೆದುಕೊಂಡು ಹೋಗಿ ಬಟ್ಟೆಗಳನ್ನು ಒಟ್ಟಿಗೆ ಸೇರಿಸಿ ನೆಕ್ ಲೈನ್ಗೆ ಎಕ್ಸ್ಟೆನ್ಷನ್ನೊಂದಿಗೆ ನೆಕ್ ಲೈನ್ ಅನ್ನು ಹೊಲೆಯಬೇಕು.
ನೆಕ್ ಲೈನ್ನ ಎಕ್ಸ್ಟೆನ್ಷನ್ ನೊಂದಿಗೆ ಪ್ರಾರಂಭಿಸಿ. ಅಂಚಿನಲ್ಲಿ ಪಿವಟ್ ಟೆಕ್ನಿಕ್ ಅನ್ನು ಬಳಸಿ ಹೊಲೆಯುವುದನ್ನು ಮುಂದುವರೆಸಿ. ನಂತರ ಜಾಕೆಟ್ ಓಪನಿಂಗ್ ಕಡೆ ಮುಂದುವರೆದು ನಿಧಾನವಾಗಿ ಬಾಟಮ್ ವರೆಗೂ ಹೊಲೆಯುತ್ತಾ ಹೋಗಿ. ನೀವು 3.5 ಇಂಚಿನವರೆಗೂ ಹೊಲೆಯುತ್ತಾ ಹೋಗಿ ಆ ನಂತರ ನಿಲ್ಲಿಸಿ. ಈಗ ಇನ್ನೊಂದು ಕಡೆಗೆ ಹೋಗಿ ಅದೇ ವಿಧಾನವನ್ನು ಅನುಸರಿಸಿ. ನಾವು ನೆಕ್ಲೈನ್ ಅನ್ನು 1 ಇಂಚ್ ಹೊಲೆಯಬೇಕು. ಆ ನಂತರ ಜಾಕೆಟ್ ಓಪನಿಂಗ್ ವರೆಗೂ ಇಲ್ಲಿ ಹೇಳಿರುವಂತೆ ಹೊಲೆಯುತ್ತಾ ಹೋಗಿ. ನೆಕ್ಲೈನಿನಿಂದ ಪ್ರಾರಂಭಿಸಿ ನಿಧಾನವಾಗಿ ಸ್ಥಿರವಾಗಿ ಜಾಕೆಟ್ ಓಪನಿಂಗ್ನವರೆಗೂ, ನಂತರ ಬಾಟಮ್ನ ಕಡೆಗೆ ಹೋಗಿ, ನಂತರ ಸೈಡ್ಸ್ನ ಕಡೆ ಹೋಗಿ. ನೀವು 3.5 ಇಂಚ್ ಮಾರ್ಕ್ ಅನ್ನು ತಲುಪಿದಾಗ ನಿಲ್ಲಿಸಿ. ಈಗ ಹಿಂಭಾಗಕ್ಕೆ ಹೋಗೋಣ. ಬಟ್ಟೆಗಳನ್ನು ಮಡಿಚಿ ಇದು 3.5 ಇಂಚ್ ಮಾರ್ಕ್ ಹಿಂಬದಿಗೆ ಬರುವಂತೆ ಇರಬೇಕು. ಇದನ್ನು ಎಡಭಾಗ ಮತ್ತು ಬಲಭಾಗ ಎರಡು ಕಡೆನೂ ಮಾಡಬೇಕು. ಇದನ್ನು ನೀವು ಮುಗಿಸಿದ ಮೇಲೆ ನಾವು ಮಾರ್ಕ್ ಮಾಡಿರುವ ಪಾಯಿಂಟ್ನಿಂದ ಪ್ರಾರಂಭಿಸಿ ಬಾಟಮ್ ಲೈನ್ಗೆ ಅಡ್ಡವಾಗಿ ಹೊಲೆದು ಮಾರ್ಕ್ಡ್ ಪಾಯಿಂಟ್ನ ಎದುರು ತಲುಪುವವರೆಗೂ ಹೊಲೆಯಬೇಕು. ನಾವು ಪಿವಟ್ ಟೆಕ್ನಿಕ್ ಅನ್ನು ಇಲ್ಲಿ ಬಳಸುತ್ತೇವೆ. ಇದು ನೇರವಾದ ಗೆರೆ ಬರಲು ಖಾತ್ರಿಯಾಗುತ್ತದೆ. ನೀವು ಇದನ್ನು ಮುಗಿಸಿದ ಮೇಲೆ ಹೆಚ್ಚಾದ ದಾರವನ್ನು ಕತ್ತರಿಸಿ. ನಂತರ ನಮ್ಮ ಪಟ್ಟಿಯಲ್ಲಿರುವುದು ಆರ್ಮ್ ಹೋಲ್ಸ್. ಬಟ್ಟೆಯನ್ನು ಸರಿಯಾಗಿ ಮ್ಯಾಚ್ ಮಾಡಿ ಪ್ರೆಸರ್ ಫುಟ್ನ ಕೆಳಗೆ ಇಡಿ. ಬರೀ ಆರ್ಮ್ ಹೋಲ್ ಅನ್ನು ಹೊಲೆಯಿರಿ. ಕೊನೆಯಿಂದ ಓಪನಿಂಗ್ ಅನ್ನು 3.5 ಇಂಚ್ ಮಾರ್ಕ್ ಮಾಡಿರುವುದನ್ನು ಬಿಟ್ಟು ಹೊಲೆಯಬೇಕು, ಅದನ್ನು ಮುಟ್ಟಬಾರದು. ಇದೇ ವಿಧಾನವನ್ನು ಇನ್ನೊಂದು ಕಡೆನೂ ಮಾಡಬೇಕು. ಒಮ್ಮೆ ಇದನ್ನು ಮುಗಿಸಿದ ಮೇಲೆ ನಾವು ವೃತ್ತಾಕಾರದ ಏರಿಯಾ ಮೇಲೆ ಸರ್ಕ್ಯುಲರ್ ನಾಚಸ್ ಅನ್ನು ಹಾಕಬೇಕು. ಆರ್ಮ್ ಹೋಲ್ ಮತ್ತು ಬಾಟಮ್ ಹೆಮ್ಮಿನ ಮೇಲೆ ವಿಡಿಯೋದಲ್ಲಿ ತೋರಿಸಿದಂತೆ ಹಾಕಬೇಕು. ಇದು ಬಟ್ಟೆ ಹಾಕೊಂಡಾಗ ಸರಿಯಾಗಿ ಕೂರುತ್ತದೆ. ಆರ್ಮ್ ಹೋಲಿನಿಂದ ಪ್ರಾರಂಭಿಸಿ ನಂತರ ಬಾಟಮ್ ಹೆಮ್ನ ಕಡೆ ಹೊಲೆಯಿರಿ. ಹಾಗೆ ನೆಕ್ಲೈನ್ ಅನ್ನು ಸ್ಲಾಶ್ ಮಾಡಿ ಕಾರ್ನರ್ ಅಲೈನ್ಸ್ ಅನ್ನು ಇಲ್ಲಿ ತೋರಿಸಿರುವಂತೆ ಟ್ರಿಮ್ ಮಾಡಿ. ಇನ್ನೊಂದು ಕಡೆಯೂ ಇದನ್ನೇ ಅನುಸರಿಸಿ. ನಾಚಸ್ ಅನ್ನು ಆರ್ಮ್ ಹೋಲ್ ಮತ್ತು ಬಾಟಮ್ನಲ್ಲಿ ಹಾಕಿ. ನೆಕ್ಲೈನ್ ಅನ್ನು ಸ್ಲಾಶ್ ಮಾಡಿ ಕಾರ್ನರ್ ಅಲೈನ್ಸ್ ಅನ್ನು ಇಲ್ಲಿ ತೋರಿಸಿರುವಂತೆ ಟ್ರಿಮ್ ಮಾಡಿ. ಹಂತ 6 ಸೈಡ್ ಸೀಮ್ ಅನ್ನು ಮುಗಿಸುವುದು. ನಾವು ಈಗ ಸೈಡ್ ಸೀಮ್ನ ಕೆಲಸ ಮಾಡೋಣ. ಬಟ್ಟೆಯನ್ನು ಒಳಭಾಗಕ್ಕೆ ತಿರುಗಿಸಿ
ನಾವು ಮುಂಭಾಗದ ಸೈಡ್ ಸೀಮನ್ನು ಹೊಲೆದು ನಂತರ ಹಿಂಭಾಗವನ್ನು ಒಟ್ಟಿಗೆ ಹೊಲೆಯೋಣ. ಆದರೆ ನೀವು ಮೇನ್ ಬಟ್ಟೆಯ ಕೆಲಸ ಮಾತ್ರ ಮಾಡುತ್ತಿದ್ದೀರಾ ಎಂದು ನೋಡಿಕೊಳ್ಳಿ. ಎರಡು ಬಟ್ಟೆಯನ್ನು ಪ್ರೆಸರ್ ಫುಟ್ನ ಕೆಳಗೆ ಅಲೈನ್ ಮಾಡಿ ಹೊಲೆಯಲು ಪ್ರಾರಂಭಿಸಿ. ಸ್ಲಿಟ್ನಿಂದ ಪ್ರಾರಂಭಿಸಿ ಆರ್ಮ್ ಹೋಲ್ನವರೆಗೂ ಹೊಲೆಯಿರಿ. ಆರ್ಮ್ ಹೋಲ್ನ ಹತ್ತಿರ ಬಂದಾಗ ಅದು ಸರಿಯಾಗಿ ಅಲೈನ್ ಆಗಿದೆಯೇ ಎಂದು ನೋಡಿಕೊಳ್ಳಿ. ನಂತರ ಅದರ ಮೇಲೆ ಹೊಲೆಯಿರಿ. ನಾವೀಗ ಲೈನಿಂಗ್ ಬಟ್ಟೆಯ ಕಡೆಗೆ ಹೋಗಿ ಹೊಲೆಯಲು ಮುಂದುವರೆಸೋಣ. ಮುಂಭಾಗ ಮತ್ತು ಹಿಂಭಾಗದ ಲೈನಿಂಗ್ ಪೀಸನ್ನು ಒಟ್ಟಿಗೆ ಹೊಲೆಯಿರಿ. ಹೊಲೆಯುತ್ತಾ ನೀವು ಸ್ಲಿಟ್ನಿಂದ 5 ಇಂಚ್ ತಲುಪುವವರೆಗೂ ಹೊಲೆಯಿರಿ. ಸ್ಟಿಚಸ್ ಅನ್ನು ಲಾಕ್ ಮಾಡಿ ದಾರವನ್ನು ಕತ್ತರಿಸಿ. ಲೈನಿಂಗ್ ಅನ್ನು ಹಾಗೆ ಬಿಡೋಣ ಮತ್ತು ಮೇನ್ ಬಟ್ಟೆಯನ್ನು ಕೊನೆಯವರೆಗೂ ಹೊಲೆಯೋಣ. ಮೇನ್ ಬಟ್ಟೆ ಮೇಲೆ ಮಾತ್ರ ಹೊಲೆಯಿರಿ. ಹಾಗೆ ಮುಂದುವರೆದು ಲೈನಿಂಗ್ ಬಟ್ಟೆಯವರೆಗೂ ಹೊಲೆಯಿರಿ. ಇದು ಮುಗಿದ ಮೇಲೆ ದಾರವನ್ನು ಕತ್ತರಿಸಿ. ನೀವು ನೋಡಬಹುದು, ನಾವು ಸೈಡ್ ಸೀಮ್ನ ಲೈನಿಂಗ್ ಭಾಗವನ್ನು ಹೊಲೆಯದೆ ಹಾಗೆ ಬಿಟ್ಟಿದ್ದೇವೆ. ಇದನ್ನು ಆಮೇಲೆ ಕೈಯಲ್ಲಿ ಹೆಮ್ ಮಾಡಬೇಕು. ನಾವು ಇದೇ ವಿಧಾನವನ್ನು ಇನ್ನೊಂದು ಸೈಡ್ ಸೀಮಿಗೂ ಮಾಡಬೇಕು. ನಿಮ್ಮ ಅಂತಿಮ ಹೊಲಿಗೆ ನೋಡಲು ಹೀಗೆ ಕಾಣಬೇಕು. ನಾವು ಎಲ್ಲ ಮಡಚಿರುವ ಭಾಗದ ಮೇಲೆ ಐರನ್ ಮಾಡಬೇಕು. ಬಾಟಮ್ನಿಂದ ಪ್ರಾರಂಭಿಸಿ ಜಾಕೆಟ್ನ ಓಪನಿಂಗ್ ವರೆಗೂ ಐರನ್ ಮಾಡಬೇಕು. ಮಡಚಿರುವ ಭಾಗಗಳನ್ನು ಹೊಂದಿಸುತ್ತಾ ಐರನ್ ಮಾಡುತ್ತಾ ಹೋಗಬೇಕು. ಮಡಚಿರುವ ಭಾಗಗಳು ಚೂಪಾಗಿರಬೇಕು. ಆರ್ಮ್ ಹೋಲ್ ಅನ್ನು ಐರನ್ ಮಾಡಲು ಮರೆಯಬೇಡಿ. ಇದು ಮುಖ್ಯವಾದ ಹಂತ, ಏಕೆಂದರೆ ಇದು ನಮ್ಮ ಬಟ್ಟೆಗೆ ಮೃದುವಾದ ಫಿನಿಶ್ ಅನ್ನು ಕೊಡುತ್ತದೆ. ನಾವು ಮುಂಭಾಗದ ಫೋಲ್ಡ್ ಅನ್ನು, ಬಾಟಮ್ ಅನ್ನು, ಆರ್ಮ್ ಹೋಲ್ ಅನ್ನು ಮತ್ತು ಸೈಡ್ ಸೀಮ್ ಅನ್ನು ಐರನ್ ಮಾಡಿದ್ದೇವೆ. ಹಂತ 7, ಕಾಲರ್ ಅನ್ನು ತಯಾರಿಸುವುದು, ಅದನ್ನು ಸೇರಿಸುವುದು. ಅಂತಿಮ ಹಂತಕ್ಕಾಗಿ ನಾವು ಕಾಲರ್ ಅನ್ನು ಸೇರಿಸುವುದರ ಕೆಲಸ ಮಾಡೋಣ. ಬಟ್ಟೆಯನ್ನು ಪಕ್ಕಕ್ಕಿಟ್ಟು ಕಾಲರ್ ಪೀಸ್ಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಹತ್ತಿರ 2 ಮೇನ್ ಬಟ್ಟೆ ಮತ್ತು 2 ಫ್ಯೂಸಿಂಗ್ ಬಟ್ಟೆ ಇರಬೇಕು. ಒಂದು ಮೇನ್ ಬಟ್ಟೆಯ ಕಾಲರ್ ಪೀಸ್ ಅನ್ನು ತಿರುಗಿಸಿ ವಿಡಿಯೋದಲ್ಲಿ ತೋರಿಸಿದಂತೆ ಫ್ಯೂಸಿಂಗ್ ಬಟ್ಟೆಯನ್ನು ಅದರ ಮೇಲೆ ಇಡಬೇಕು. ನಂತರ ಈ 2 ಬಟ್ಟೆಯನ್ನು ಐರನ್ ಬೋರ್ಡ್ ಮೇಲೆ ಇಟ್ಟು ಉಷಾ ಐರನ್ ಅನ್ನು ಉಪಯೋಗಿಸಿ ಈ 2 ಪೀಸನ್ನು ನಿಧಾನವಾಗಿ ಪ್ರೆಸ್ ಮಾಡುತ್ತಾ ಫ್ಯೂಸಿಂಗ್ ಬಟ್ಟೆಯನ್ನು ಮೇನ್ ಬಟ್ಟೆಗೆ ಸೇರಿಸಿ. ನಂತರ ಇನ್ನೊಂದು ಫ್ಯೂಸಿಂಗ್ ಬಟ್ಟೆಯನ್ನು ಈ ಬಟ್ಟೆಯ ಮೇಲೆ ಇಟ್ಟು ಇನ್ನೊಮ್ಮೆ ಅದನ್ನು ಒಟ್ಟಿಗೆ ಪ್ರೆಸ್ ಮಾಡಿ. ಇದನ್ನು ಮುಗಿಸಿದ ಮೇಲೆ ಕಾಲರ್ ಪೀಸ್ ಅನ್ನು ತಿರುಗಿಸಿ ಬಲಭಾಗ ನಿಮ್ಮ ಕಡೆ ನೋಡುವಂತೆ ಇರಬೇಕು ಮತ್ತು ಇನ್ನೊಂದು ಮೇನ್ ಬಟ್ಟೆಯನ್ನು ಅದರ ಮೇಲಿಡಿ. ಬಲಭಾಗವನ್ನು ನೋಡುವಂತಿರಬೇಕು. ನಾವು ಸೈಡ್ ಮತ್ತು ಮೇಲ್ಭಾಗವನ್ನು ಹೊಲೆಯುತ್ತೇವೆ. ಕಾಲರ್ ಪೀಸ್ ಅನ್ನು ಉಷಾ ವಂಡರ್ ಸ್ಟಿಚ್ ಪ್ಲಸ್ ಹತ್ತಿರ ತೆಗೆದುಕೊಂಡು ಹೋಗಿ ಹೊಲೆಯಲು ಪ್ರಾರಂಭಿಸಿ. ನೀವು ಒಂದು ನೇರವಾದ ಹೊಲಿಗೆಯನ್ನು ಎಲ್ಲಾ 3 ಕಡೆ ಪಿವಟ್ ಟೆಕ್ನಿಕ್ ಅನ್ನು ಬಳಸಿ ಈ ರೀತಿ ಹಾಕಬೇಕು. ಮುಗಿಸಿದ ಮೇಲೆ ಹೆಚ್ಚಾದ ದಾರವನ್ನು ಕತ್ತರಿಸಿ. ನೀವು ನೋಡಬಹುದು, ನಾವು ಈ 3 ಕಡೆ ಹೊಲೆದಿದ್ದೇವೆ. ಈಗ ಸೀಮ್ ಅಲೌನ್ಸ್ ಅನ್ನು ಮಡಿಚಿ ವಿಡಿಯೋದಲ್ಲಿ ತೋರಿಸಿರುವಂತೆ ಅದರ ಮೇಲೆ ಐರನ್ ಮಾಡಿ. ಒಂದು ಸರ್ತಿಗೆ ಒಂದೇ ಕಡೆ ಮಾಡಿ. ಇದನ್ನು ಮುಗಿಸಿದ ಮೇಲೆ ಕಾಲರ್ ಅನ್ನು ತಿರುಗಿಸಿ.
ಈಗ ಮತ್ತೆ ಅದನ್ನು ಅಯನ್ ಮಾಡಿ. ಈಗ ನಾವು ಕಾಲರ್ ಅನ್ನು ಮುಗಿಸಿದ್ದೇವೆ. ಈಗ ನಮ್ಮ ನೆಹರು ಜಾಕೆಟ್ಗೆ ಅದನ್ನು ಸೇರಿಸುವ ಸಮಯ. ಮೇನ್ ಬಟ್ಟೆಯನ್ನು ತೆಗೆದುಕೊಳ್ಳಿ. ಕಾಲರ್ ಬಟ್ಟೆಯ ಹೊಲೆಯದೇ ಇರುವ ಭಾಗವನ್ನು ನೆಕ್ ಲೈನಿಗೆ ಒಳಗಿನಿಂದ ವಿಡಿಯೋದಲ್ಲಿ ತೋರಿಸಿರುವಂತೆ ಪಿನ್ ಮಾಡಿ. ನೀವು 2 ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆಗೆ ಪಿನ್ ಮಾಡಿದ್ದೀರಾ ಎಂದು ನೋಡಿಕೊಳ್ಳಿ. ಇದಾದ ಮೇಲೆ ಪಿನ್ ಮಾಡಿರುವ ಬಟ್ಟೆಯನ್ನು ಉಷಾ ಮೆಷಿನ್ನ ಹತ್ತಿರ ತಂದು ಹೊಲೆಯಲು ಪ್ರಾರಂಭಿಸಿ. ಹೊಲೆಯುತ್ತಾ ಹೋಗುವಾಗ ನಿಧಾನವಾಗಿ ಕಾಲರ್ನ ಪಿನ್ನುಗಳನ್ನು ತೆಗೆಯುತ್ತಾ ಹೋಗಿ. ಹೊಲೆದಾದ ಮೇಲೆ ನಾವು ಹೊಲೆಯದೇ ಇರುವ ಕಾಲರಿನ ಭಾಗವನ್ನು ಕೈಯಲ್ಲಿ ಹೆಮ್ ಮಾಡಬೇಕು. ಸೀಮ್ ಅಲೋಯನ್ಸ್ ಅನ್ನು ಬಾಟಮ್ನ ಒಳಗೆ ಮಡಿಚಿ ಅದನ್ನು ಮೇಲೆ ಇಟ್ಟು ಈ ರೀತಿ ಟ್ಯುಟೋರಿಯಲ್ನಲ್ಲಿ ತೋರಿಸಿರುವಂತೆ ಒಳಗೆ ಮಡಚಿ. ಇದು ತುಂಬಾ ಟ್ರಿಕಿಯಾದ ಹಂತ, ಆದ್ದರಿಂದ ಹೆಚ್ಚು ಗಮನವಾಗಿ ಇರಬೇಕು. ನಾವೀಗ ಮಡಿಚಿರುವ ಭಾಗದ ಮೇಲೆ ಹೊಲೆಯೋಣ. ಸೀಮ್ ಅಲೋಯನ್ಸ್ ಅನ್ನು ಕಾಲರ್ನ ಸುತ್ತಲೂ ಹೊಲೆಯುತ್ತಾ ಮಡಿಚುತ್ತಾ ಹೋಗಿ. ನಿಮ್ಮ ಕೈ ಕೆಲಸ ನೋಡಲು ಹೀಗೆ ಕಾಣಬೇಕು. ನಾವೀಗ ಎಲ್ಲ ಮುಗಿಸಿದಂತೆ. ಫಿನಿಶಿಂಗ್ ಟಚ್ಗಾಗಿ ಆಗಲೇ ಬಿಟ್ಟಿರುವ ಸೈಡ್ ಸೀಮ್ ಅನ್ನು ಹೆಮ್ಮಿಂಗ್ ಮಾಡಬೇಕು. ಲೈನಿಂಗ್ ಬಟ್ಟೆಯನ್ನು ಒಟ್ಟಿಗೆ ಸೇರಿಸಿ ಅದರ ಮೇಲೆ ಹೊಲೆಯಿರಿ. ಇದನ್ನು 2 ಕಡೆನೂ ಮಾಡಿ. ಇದನ್ನು ಮುಗಿಸಿದ ಮೇಲೆ ಹೆಚ್ಚುವರಿ ದಾರವನ್ನು ಕತ್ತರಿಸಿ ನಿಮ್ಮ ಕೈ ಕೆಲಸವನ್ನು ಪರೀಕ್ಷಿಸಿ. ಈಗ ನಾವು ಮುಗಿಸಿದ್ದೇವೆ. ನೀವು ನೆಹರು ಜಾಕೆಟ್ ಅನ್ನು ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಅಲಂಕರಿಸಿಕೊಳ್ಳಬಹುದು. ನಾವು ಮ್ಯಾಚಿಂಗ್ ಆಕ್ಸೆಸರಿಯನ್ನು ಸೇರಿಸಿದ್ದೇವೆ ಮತ್ತು ಗಾಢ ಬಣ್ಣದ ಪಾಕೆಟ್ ಚೌಕ. ಇದು ಅತ್ಯಾಕರ್ಷಕವಾಗಿದೆ ಅಲ್ವೇ? ಮದುವೆ ಋತುಮಾನಕ್ಕೆ ಹೇಳಿ ಮಾಡಿಸಿದ್ದು. ನೀವು ಇನ್ನೂ ಏನನ್ನು ನೋಡಲು ಬಯಸುತ್ತೀರಾ ಎಂದು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತು ಟ್ಯುಟೋರಿಯಲ್ನಲ್ಲಿ ಲೈಕ್ ಮಾಡಿ ನಿಮ್ಮ ಟೈಲರ್ ಸ್ನೇಹಿತರೊಂದಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ.